ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಶೇಪ್ಸ್ ಅರೌಂಡ್ ಅಸ್ ಇಲ್ಲಿ 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಫಸ್ಟ್ ಚಾಪ್ಟರ್ನ ನಾವು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಬರುವ ಕ್ವಶನ್ಸ್ಗಳು ಎಲ್ಲದನ್ನೂ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಶೇಪ್ಸ್ ಅರೌಂಡ್ ಅಸ್ ಅಂದರೆ ನಮ್ಮ ಸುತ್ತಲಿನ ಆಕೃತಿಗಳು. ಸೊ ಇದಕ್ಕಿಂತ ಮುಂಚೆ ನಿಮಗೆ 2D ಫಿಗರ್ಸ್ ಅಂತ ಗೊತ್ತಿರಬೇಕು. ಓಕೆ, ಈ ಪಾಠವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ಇಲ್ಲಿ 2D ಫಿಗರ್ಸ್ ಮತ್ತು 3D ಶೇಪ್ಸನ್ನು ಫಸ್ಟು ತಿಳ್ಕೊಬಿಡೋಣ. ಇಲ್ಲಿ ನೀವು ನೋಡ್ಬೋದು, ಇವನ್ನ ನಾವು 2D ಶೇಪ್ಸ್ಗೆ ಎಕ್ಸಾಂಪಲ್ ತಗೊಳ್ಬೋದು. ಸೊ ಇಲ್ಲಿ ನಿಮಗೆ ಸ್ಕ್ವೇರ್ ಗೊತ್ತಿರಬೇಕು, ರೆಕ್ಟ್ಯಾಂಗಲ್ ಗೊತ್ತಿರಬೇಕು, ನಂತರ ಸರ್ಕಲ್ ಗೊತ್ತಿರಬೇಕು, ನಂತರ ಟ್ರಯಾಂಗಲ್ಲು, ಪೆಂಟಾಗನ್ನು, ಹೆಕ್ಸಾಗನ್ನು. ಸೊ ನೀವು ಇಷ್ಟನ್ನು ಫಸ್ಟು ತಿಳ್ಕೊಂಡಿರಿ. ಮುಂದಕ್ಕೆ ನಾವು ಉಳಿದಿದ್ದನ್ನು ನಾವು ಇನ್ನೂ ಹೆಚ್ಚಾಗಿ ಕಲಿತಾ ಹೋಗೋಣ. ಈಗ ನಾವು 3D ಶೇಪ್ಸ್ ಬಗ್ಗೆ ನಾವು ಅಥವಾ 3D ಫಿಗರ್ಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದನ್ನು ನಾವು ಕ್ಯೂಬ್ ಅಂತ ಹೇಳ್ತೀವಿ, ನಾವು ಕ್ಯೂಬಾಯ್ಡ್ ಅಂತ ಹೇಳ್ತೀವಿ, ಇದನ್ನ ನಾವು ಸಿಲಿಂಡರ್ ಅಂತ ಹೇಳ್ತೀವಿ, ಇದನ್ನ ನಾವು ಪ್ರಿಸಮ್ ಅಂತ ಹೇಳ್ತೀವಿ. ನೋಡಿ, ಇದನ್ನ ನಾವು ಸ್ಪಿಯರ್ ಅಂತ ಹೇಳ್ತೀವಿ. ಸ್ಪಿಯರ್ಗೆ ಎಕ್ಸಾಂಪಲ್ ನೀವು ಒಂದು ಟೆನ್ನಿಸ್ ಬಾಲ್ ಅಂತ ತಗೊಂಡ್ರೆ ಅದು ಅಥವಾ ವಾಲಿಬಾಲ್ ಅಂತ ತಗೊಂಡ್ರೆ ಅದು ಸ್ಪಿಯರ್ಗೆ ಎಕ್ಸಾಂಪಲ್ ಆಗುತ್ತೆ. ಈಗ ನೀವು ನಿಮ್ಮ ಸ್ಪಿಯರ್ ಅಥವಾ ನಿಮ್ಮ ವಾಲಿಬಾಲ್ ಅಥವಾ ಟೆನ್ನಿಸ್ ಬಾಲ್ ಅನ್ನ ಕಟ್ ಮಾಡಿದ್ರೆ ಕರೆಕ್ಟ್ ಹಾಫ್ಗೆ ಅದನ್ನು ನಾವು ಹೆಮಿಸ್ಪಿಯರ್ ಅಂತ ಹೇಳ್ತೀವಿ. ನೋಡಿ, ಈ ಶೇಪನ್ನು ನಾವು ಪಿರಮಿಡ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾವು ಮುಂದೆ ತಿಳ್ಕೊಳ್ತೀವಂತೆ. ಸೊ ಜಸ್ಟ್ ನಿಮಗೆ ಗೊತ್ತಿರಬೇಕು. ಸದ್ಯಕ್ಕೆ ನಿಮಗೆ ಇಷ್ಟು ಶೇಪ್ಗಳು ಗೊತ್ತಿರಲಿ, ಇನ್ನೂ ಹೆಚ್ಚಿನ 3D ಶೇಪ್ಸ್ ಬಗ್ಗೆ ಸೊ ಮುಂದೆ ಇನ್ನೂ ತಿಳಿತಾ ಹೋಗೋಣ. ಸೊ ಇದು ಸ್ವಲ್ಪ ಓದೋಣ. ಸೊ ದೀಕ್ಷಾ ವಾಂಟೆಡ್ ಟು ಗೋ ಟು ಎ ಬಿಗ್ ಸಿಟಿ ಡ್ಯೂರಿಂಗ್ ಹರ್ ಸಮ್ಮರ್ ಹಾಲಿಡೇಸ್. ಹರ್ ಫಾದರ್ ಟುಕ್ ಹರ್ ಟು ಡೆಲ್ಲಿ and they visited many old and new interesting monuments like India Gate, Qutub Minar, ಇಲ್ಲಿ ಸಫ್ದರ್ಜಂಗ್ ಟಾಂಬ್, ಅಕ್ಷರಧಾಮ್, ದಿ ನ್ಯಾಷನಲ್ ಮ್ಯೂಸಿಯಂ, ಜಂತರ್ ಮಂತರ್ ಆ್ಯಂಡ್ ಸಂಸತ್ ಭವನ್. ಓಕೆ, ಸೊ ಸುಮಾರು ಈ ಥರ ವಿಸಿಟ್ನ ಮಾಡ್ತಾರೆ ಪ್ಲೇಸಸ್ಗಳನ್ನ. ಸೊ ಅಲ್ಲಿ ನೋಡ್ತಾ ಹೋಗ್ಬೋದು ನೀವು. ಸೊ ಇಂಡಿಯಾ ಗೇಟ್ ನೋಡಿ ಈ ಥರ ಇರುತ್ತೆ. ಇಲ್ಲಿ ಈಗ ದೀಕ್ಷಾ ಏನು ಮಾಡ್ತಾಳೆ, ನಾವು ಶಿ ಈಸ್ ಟ್ರೈಯಿಂಗ್ ಟು ಮೇಕ್ ಎ ಮಾಡೆಲ್ ಆಫ್ ಇಂಡಿಯಾ ಗೇಟ್ ಯೂಸಿಂಗ್ ಹರ್ ವುಡನ್ ಬ್ಲಾಕ್ಸ್. ಸೊ ಅವಳ ಹತ್ರ ಸುಮಾರು ವುಡನ್ ಬ್ಲಾಕ್ಸ್, ಈ ಥರ ವುಡನ್ ಬ್ಲಾಕ್ಸ್ಗಳಿರುತ್ತೆ. ಸೊ ಅದರಲ್ಲಿ ಅವಳು ಇಂಡಿಯಾ ಗೇಟನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಸೊ ನೀವು ಕೂಡ ನೋಡಿ, ಟ್ರೈ ಟು ಮೇಕ್ ಎ ಮಾಡೆಲ್ ಆಫ್ ದಿ ಬಿಲ್ಡಿಂಗ್ಸ್ ಶೋನ್ ಹಿಯರ್ ಯೂಸಿಂಗ್ ಬ್ಲಾಕ್ಸ್. ಸೊ ಇಲ್ಲಿ ಬಿಲ್ಡಿಂಗ್ಸ್ಗಳು ಇದೆಯಲ್ಲ, ಸೊ ಇದು ನೀವು ಕೂಡ ಈ ಥರ ವುಡನ್ ಬ್ಲಾಕ್ಸ್ನ ತಗೊಂಡು ಸೊ ಈ ಥರ ಬಿಲ್ಡಿಂಗ್ಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದನ್ನೆಲ್ಲ ಮಾಡಿದ್ಮೇಲೆ ಕೆಲವೊಂದು ಕ್ವಶನ್ಸ್ ಇದೆ ನೋಡಿ. ಸೊ ಇದನ್ನು ನೀವು ಫಸ್ಟು ಇದನ್ನು ಡಿಸ್ಕಸ್ ಮಾಡಿ, ಈ ಥರ ಹೇಗೆ ಮಾಡ್ಬೋದು, ಸೊ ಈ ವುಡನ್ ಬ್ಲಾಕ್ಸಲ್ಲಿ ಯಾವುದನ್ನು ಯೂಸ್ ಮಾಡಿದ್ರೆ ಹೇಗೆ ನಾವು ಈ ಥರ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನೀವು ಫಸ್ಟು ನೀವು ನಿಮ್ಮ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿ. ಸೊ ನಂತರ ನೋಡಿ ಈ ಕ್ವಶನ್ಸ್ಗೆ ಈಗ ಆನ್ಸರ್ ಮಾಡ್ತಾ ಬರೋಣ. ಈಗ ನೋಡಿ, ವಾಟ್ ಪಾರ್ಟ್ಸ್ ಆಫ್ ದಿ ಬಿಲ್ಡಿಂಗ್ ಹ್ಯಾವ್ ಯು ಶೋನ್ ಇನ್ ಯುವರ್ ಮಾಡೆಲ್. ಇಲ್ಲಿ ಯಾವ ಅಂದರೆ ನಿಮ್ಮ ಮಾದರಿಯಲ್ಲಿ ನೀವೇನು ಮಾಡಿದರೆ ಈಗ ಒಂದು ಮಾಡೆಲ್ನ, ಸೊ ನಿಮ್ಮ ಮಾದರಿಯಲ್ಲಿ ಕಟ್ಟಡದ ಯಾವ ಭಾಗಗಳನ್ನು ತೋರಿಸಿರುವಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವೇನು ಹೇಳ್ಬೋದು, ಆನ್ಸರ್ ಐ ಹ್ಯಾವ್ ಶೋನ್ ದಿ ಬಿಲ್ಡಿಂಗ್ಸ್ ಬೇಸು, ಪಿಲ್ಲರ್ಸು, ಸೈಡ್ ವಾಲ್ಸು ಆ್ಯಂಡ್ ರೂಫ್ಸ್. ಅಂದರೆ ಸೊ ಒಂದು ಬಿಲ್ಡಿಂಗ್ ಅಂದರೆ ಈಗ ಒಂದು ಮಾಡೆಲ್ ಮಾಡಿದರೆ ಒಂದು ಬಿಲ್ಡಿಂಗ್ ಅಂದರೆ ಅದಕ್ಕೆ ಫಸ್ಟು ಬೇಸ್ ಇರುತ್ತೆ, ಪಿಲ್ಲರ್ ಹಾಕಬೇಕು, ಸೈಡ್ ವಾಲು ಮತ್ತು ರೂಫ್ ಎಲ್ಲ ಇರುತ್ತೆ. ಅದನ್ನು ನೀನು ತೋರಿಸಿರಾ ಅಂತ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವೈ ಡಿಡ್ ಯು ಸೆಲೆಕ್ಟ್ ದೀಸ್ ಪಾರ್ಟ್ಸ್. ಸೊ ಏನಕ್ಕೆ ಸೆಲೆಕ್ಟ್ ಮಾಡಿದ್ರೆ, ವೈ ಅಂದರೆ ಯಾಕೆ. ಓಕೆ, ಐ ಹ್ಯಾವ್ ಸೆಲೆಕ್ಟೆಡ್ ದೀಸ್ ಪಾರ್ಟ್ಸ್ ಬಿಕಾಸ್ ದೇ ಫಾರ್ಮ್ ದಿ ಬಿಲ್ಡಿಂಗ್ ಕೋ ಸ್ಟ್ರಕ್ಚರ್. ಸೊ ಒಂದು ಬಿಲ್ಡಿಂಗ್ ಆಗಬೇಕು ಅಂದರೆ ಮೇಯ್ನಾಗಿ ಬೇಸ್ ಇರಬೇಕು, ಪಿಲ್ಲರ್ ಇರಬೇಕು, ಸೈಡ್ ವಾಲ್ಸ್ ಇರಬೇಕು ಮತ್ತು ಆ್ಯಂಡ್ ರೂಫ್ ಇರಬೇಕು. ಇಷ್ಟು ಎಲ್ಲದನ್ನೂ ಸೇರಿಸಿದ್ರೆ ನಮಗೆ ಒಂದು ಬಿಲ್ಡಿಂಗ್ ಕೋ ಸ್ಟ್ರಕ್ಚರ್ ಸಿಗುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀವಿ. ವಾಟ್ ಶೇಪ್ಸ್ ವಿಲ್ ಮಾಡೆಲ್ ದೀಸ್ ಪಾರ್ಟ್ಸ್ ವೆಲ್. ಓಕೆ, ಇಲ್ಲಿ ಯಾವ ಆಕೃತಿಗಳನ್ನ ಉತ್ತಮವಾಗಿ ರೂಪಿಸುತ್ತವೆ. ಸೊ ನೀವು ಹೇಳ್ಬೋದು ರೆಕ್ಟ್ಯಾಂಗಲ್ಸು, ಸ್ಕ್ವೇರ್ಸು, ಸೆಮಿ ಸರ್ಕಲ್ಸು ಆ್ಯಂಡ್ ಸಿಲಿಂಡರ್, ಇವುಗಳನ್ನೆಲ್ಲ ನಾವು ಉಪಯೋಗಿಸಿದ್ರೆ ಸೊ ನಮಗೆ ಒಂದು ಚೆನ್ನಾಗಿರೋ ಒಂದು ಮಾಡೆಲ್ನ ತೋರಿಸ್ಬೋದು ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಫೋರ್ತ್ ಕ್ವಶನ್, ಹೌ ಈಸ್ ಯುವರ್ ಮಾಡೆಲ್ ಸಿಮಿಲರ್ ಟು ದಿ ಪಿಕ್ಚರ್ ಆಫ್ ದಿ ರಿಯಲ್ ಬಿಲ್ಡಿಂಗ್. ಸೊ ಅಂದರೆ ರಿಯಲ್ ಬಿಲ್ಡಿಂಗಿಗೂ ನಿಮ್ಮ ಮಾಡೆಲ್ಗೂ ಸೊ ಏನು ಸಿಮಿಲರ್ ಇದೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ದಿ ಶೇಪ್ಸ್ ಆಫ್ ದಿ ಪಾರ್ಟ್ಸ್ ಆಫ್ ಮೈ ಮಾಡೆಲ್ ಮ್ಯಾಚ್ ದಿ ರಿಯಲ್ ಬಿಲ್ಡಿಂಗ್ ಇನ್ ದಿ ಪಿಕ್ಚರ್. ಸೊ ಆಲ್ಮೋಸ್ಟ್ ನೀವು ಏನು ಮಾಡೆಲ್ನ ಮಾಡಿರ್ತೀರ ಅದು ರಿಯಲ್ ಪಿಕ್ಚರ್ಗೆ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತೀವಿ. ಓಕೆ, ಹೌ ಈಸ್ ಇಟ್ ಡಿಫ್ರೆಂಟ್ ಫ್ರಮ್ ದಿ ರಿಯಲ್ ಬಿಲ್ಡಿಂಗ್. ರಿಯಲ್ ಬಿಲ್ಡಿಂಗಿಂದ ಹೇಗಿದು ಡಿಫ್ರೆಂಟ್ ಆಗಿದೆ, ಅಲ್ಲಿ ಮೇಲ್ಗಡೆ ಸಿಮಿಲರ್ ಕೇಳಿದ್ರು, ಏನು ಡಿಫ್ರೆಂಟ್ ಆಗಿದೆ ಅಂತ ಕೇಳ್ತಾರೆ. ಮೈ ಮಾಡೆಲ್ ಈಸ್ ಎ ಮಿನಿಯೇಚರ್ ವರ್ಷನ್ ಆಫ್ ರಿಯಲ್ ಬಿಲ್ಡಿಂಗ್ ವಿತ್ ಸ್ಮಾಲರ್ ಡೈಮೆನ್ಷನ್. ಸೊ ಅದು ದೊಡ್ಡದಿದೆ, ಸೊ ಇದು ನನ್ನ ಮಾಡಿರೋದು ಮಾಡೆಲ್ಲು ಚಿಕ್ಕದಿದೆ, ಅದನ್ನು ನಾನು ಕಂಪೇರ್ ಮಾಡಿ ಇಲ್ಲಿ ಚಿಕ್ಕದು ಮಾಡಿದ್ದೀನಿ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಹಾಗೆ ಒಂದು ಡಿಸ್ಕಷನ್ ಇದೆ ನೋಡಿ. ವಾಟ್ ವುಡ್ ಹ್ಯಾಪನ್ ಇಫ್ ಯು ರಿಮೂವ್ ಒನ್ ಪೀಸ್ ಆಫ್ ಯುವರ್ ಮಾಡೆಲ್. ಸೊ ನೀವೇನು ಮಾಡೆಲ್ ಮಾಡಿದಿರಾ ಅದ್ರ ಒಂದು ಪೀಸ್ ರಿಮೂವ್ ಮಾಡಿದ್ರೆ ಏನಾಗ್ಬಿಡುತ್ತೆ,
ರಿಮೂವ್ ಮಾಡಿದ್ರೆ ದಿ ಮಾಡೆಲ್ ಮೇ ಬಿಕಮ್ ಅನ್ಸ್ಟೇಬಲ್ ಆ್ಯಂಡ್ ಮೇ ಕೊಲ್ಯಾಪ್ಸ್. ಏನಾಗುತ್ತೆ, ಸೊ ನಾವೇನಾದ್ರು ಮಾಡಿರ್ತೀವಿ, ಈಗ ಬೇಸ್ನ ನಾವು ರಿಮೂವ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಅದು ಅನ್ಸ್ಟೇಬಲ್ ಆಗುತ್ತೆ ಮತ್ತು ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ಸೊ ವಿಲ್ ಸಿ ನೆಕ್ಸ್ಟ್ ಕ್ವಶನ್, ವುಡ್ ದಿ ಮಾಡೆಲ್ ಸ್ಟಿಲ್ ಲುಕ್ ಲೈಕ್ ದಿ ಒರಿಜಿನಲ್ ಬಿಲ್ಡಿಂಗ್? ನೀವು ಯಾವ್ದಾದ್ರು ಒಂದು ಪೀಸ್ನ ರಿಮೂವ್ ಮಾಡಿದಾಗ ಒರಿಜಿನಲ್ ಬಿಲ್ಡಿಂಗ್ ಥರ ಕಾಣಿಸ್ತಿದೆಯಾ? ನೋ, ದಿ ಮಾಡೆಲ್ ವೋಂಟ್ ಲುಕ್ ಲೈಕ್ ದಿ ಒರಿಜಿನಲ್ ಬಿಲ್ಡಿಂಗ್. ಅದು ಕಾಣಿಸಲ್ಲ. ಏನಾಗ್ಬಿಡುತ್ತೆ, ಏನಾದ್ರು ನಾವು ಒಂದು ಗೋಡೆನ ತೆಗೆದುಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಬೇಸ್ ತೆಗೆದುಬಿಟ್ರೆ ಬಿದ್ದೆ ಹೋಗ್ಬಿಟ್ಟಿರುತ್ತೆ, ಅದು ಒರಿಜಿನಲ್ ಬಿಲ್ಡಿಂಗ್ ಥರ ಕಾಣಿಸಲ್ಲ. ಇನ್ ವಾಟ್ ವೇಸ್ ಕುಡ್ ಯು ಮೇಕ್ ದಿ ಮಾಡೆಲ್ ಈವನ್ ಬೆಟರ್? ಸೊ ನೀವು ಈಗ ಮಾಡಿರೋ ಮಾಡಲ್ ಏನೂ ತೆಗ್ದಿಲ್ಲ ಅಂತ ಅಂದ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಏನು ಮಾಡಬೇಕು, ನೀವೇನು ಮಾಡ್ಬೋದು, ಸೊ ಇಟ್ ಕುಡ್ ಪೇಂಟ್ ಇಟ್ ಇನ್ ಕಲರ್ಸ್ ದಟ್ ಕ್ಲೋಸ್ಲಿ ರಿಸೆಂಬಲ್ ದಿ ಆ್ಯಕ್ಚುಯಲ್ ಬಿಲ್ಡಿಂಗ್. ಏನೋ ಆ್ಯಕ್ಚುಯಲ್ ಬಿಲ್ಡಿಂಗ್ ಇದೆ ಅದೇ ಥರ ನಾವೇನು ಮಾಡೋದು, ಪೇಂಟನ್ನು ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಸೊ ಈಗ ಇಲ್ಲಿ ನೋಡಿ, ನೆಕ್ಸ್ಟು ಇಲ್ಲಿ ಒಬ್ಬ ಗುಂಡ ಅಂತ ಅನ್ಕೊಳ್ಳಿ. ಗುಂಡ ಐ ಹ್ಯಾವ್ ಮೇಡ್ ಸಮಥಿಂಗ್, ನಾನೇನೋ ಮಾಡಿದ್ದೀನಿ. ಲುಕ್ ಅಟ್ ಮೈ ಕುತುಬ್ ಮಿನಾರ್, ನಾನು ಕುತುಬ್ ಮಿನಾರ್ ಮಾಡಿದ್ದೀನಿ ನೋಡಿ ಅಂತ ಹೇಳ್ತೇನೆ. ಸೊ ನೀವು ನೋಡ್ಕೋಬೋದು ಈ ಫಿಗರ್ನ ನೋಡಿ. ಸೊ ನಾನು ಮಾಡಲ್ ಮಾಡಿದ್ನಲ್ಲ, ಆ ಮಾಡಲ್ನ ನೋಡಿ. ಸೊ ಈ ಮಾಡಲ್ಗೆ ಸಂಬಂಧಪಟ್ಟಾಗೆ ಒಂದು ಈಗ ಕ್ವಶನ್ಸ್ ಇದೆ, ನೋಡ್ತಾ ಕುತುಬ್ ಮಿನಾರ್ ನೋಡಿದ್ರಲ್ಲ ನೀವು. ಸೊ ಕುತುಬ್ ಮಿನಾರ್ ನಿಮಗೆ ಯಾವ ಥರ ಕಾಣಿಸುತ್ತೆ ನೋಡಿ, ಇದು ಕುತುಬ್ ಮಿನಾರ್. ಓಕೆ, ಕುತುಬ್ ಮಿನಾರ್ ಹೀಗಿದೆ. ಸೊ ಇಲ್ಲಿ ಗುಂಡ ನೋಡಿ ಈ ಥರ ಮಾಡಲ್ ಮಾಡಿದ್ದೇನೆ, ನಾನು ಕುತುಬ್ ಮಿನಾರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಇದು ನೋಡೋಣ, ಇದಕ್ಕೊಂದು ಕ್ವಶನ್ ಇದೆ, ಇದು ಕ್ವಶನ್ಸ್ಗೆ ಈಗ ಆನ್ಸರನ್ನು ನಾವು ಮಾಡ್ತಾ ಹೋಗೋಣ. ನೋಡಿ ಈಗ ಕ್ವಶನ್, ಡು ಯು ಥಿಂಕ್ ಇಟ್ ಲುಕ್ಸ್ ಲೈಕ್ ದಿ ಕುತುಬ್ ಮಿನಾರ್? ಇದು ಕುತುಬ್ ಮಿನಾರ್ ಥರ ಕಾಣಿಸ್ತಾ ಇದೆಯಾ ಸರ್ ನಿಮಗೆ ನಿಜವಾಗ್ಲೂ? ನೋ ಇಟ್ ಡಸ್ ನಾಟ್ ಲುಕ್ ಲೈಕ್ ದಿ ಕುತುಬ್ ಮಿನಾರ್. ಏನು ಕಾಣಿಸ್ತಿಲ್ಲ ನೋಡಿ. ಸೊ ಕುತುಬ್ ಮಿನಾರ್ನ ಅಬ್ಸರ್ವ್ ಮಾಡಿ, ಸೊ ಇವನು ಮಾಡಿರೋ ಮಾಡಲ್ನ ಅಬ್ಸರ್ವ್ ಮಾಡಿ. ಸೊ ಅದಕ್ಕೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಫಸ್ಟ್ ನೋಡೋಣ. ವಾಟ್ ಶೇಪ್ ವುಡ್ ಯು ಯೂಸ್ ಇಫ್ ಯು ಮೇಡ್ ಎ ಮಾಡೆಲ್ ಆಫ್ ದಿ ಕುತುಬ್ ಮಿನಾರ್? ವೈ? ನೀವು ಕುತುಬ್ ಮಿನಾರ್ ಮಾಡಬೇಕು ಅಂದರೆ ನೀವು ಯಾವ ಮಾಡಲ್ನ ಯೂಸ್ ಮಾಡ್ತೀರಾ? ಇಲ್ಲಿ ನೋಡಿ, ಕುತುಬ್ ಮಿನಾರ್ನ ಇಲ್ಲಿ ತುಂಬ ಸೂಕ್ಷ್ಮವಾಗಿ, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದು ಯಾವ ಶೇಪಲ್ಲಿದೆ ನೋಡ್ತಾ. ಸೊ ಇದು ಕೋನಲ್ಲಂತೂ ಇಲ್ಲ. ಓಕೆ, ಸೊ ಇದು ಒಟ್ಟು ಎಷ್ಟು ಬಿಲ್ಡಿಂಗ್ ಇದೆ? 1 2 3 4 5 ಇದೆ. ಓಕೆನಾ? ಸೊ ಒಂದೊಂದು ಯಾವ ಶೇಪಲ್ಲಿದೆ? ಇದು ನಾವು ಸಿಲಿಂಡ್ರಿಕಲ್ ಶೇಪಲ್ಲಿದೆ ನೋಡಿ. ಇದೊಂದು ಸ್ವಲ್ಪ ದೊಡ್ಡ ತಗೊಳ್ತೀವಿ, ಇದನ್ನು ಸ್ವಲ್ಪ ಹೋಗ್ತಾ ಚಿಕ್ಕದು ಮಾಡ್ತಾ ಹೋದರೆ ನಮಗೆ ಕುತುಬ್ ಮಿನಾರ್ ಆಗುತ್ತೆ. ಟೋಟಲ್ಲು ಈ ಥರದ್ದು 5 ಸಿಲಿಂಡ್ರಿಕಲ್ ಶೇಪ್ಸ್ನ ತಗೊಂಡ್ರೆ ನಮಗೆ ಬರುತ್ತೆ. ಸೊ ನೋಡಿ, ಐ ವುಡ್ ಯೂಸ್ ಎ ಸಿಲಿಂಡ್ರಿಕಲ್ ಶೇಪ್ ಟು ಮೇಕ್ ಎ ಮಾಡೆಲ್ ಆಫ್ ಕುತುಬ್ ಮಿನಾರ್ ಬಿಕಾಸ್ ದಿ ಆ್ಯಕ್ಚುಯಲ್ ಸ್ಟ್ರಕ್ಚರ್ ಈಸ್ ಟಾಲ್ ಆ್ಯಂಡ್ ರೌಂಡ್ ಸಿಮಿಲರ್ ಟು ಎ ಸಿಲಿಂಡರ್. ಸೊ ಸೇಮ್ ಸಿಲಿಂಡರ್ ಥರ ಇದೆ, ಹಾಗಾಗಿ ನಾವು ಇದನ್ನು ಏನು ಮಾಡ್ಬೋದು, ಸಿಲಿಂಡ್ರಿಕಲ್ ಶೇಪ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಹೌ ಮೆನಿ ಸಚ್ ಶೇಪ್ಸ್ ವಿಲ್ ಯು ಯೂಸ್ ಅಂತ, ಎಷ್ಟು ಶೇಪ್ಸ್ನ ನೀವು ಇಲ್ಲಿ ಯೂಸ್ ಮಾಡ್ತೀರಾ? ಸೊ ನೋಡಿ, ಸೊ ಐ ವಿಲ್ ಯೂಸ್ 5 ಸಿಲಿಂಡ್ರಿಕಲ್ ಶೇಪ್ಸ್ ಟು ಮೇಕ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ದಿ ಕುತುಬ್ ಮಿನಾರ್. ಎಷ್ಟು ಬೇಕು ನಮಗೆ? 5 ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಡು ಯು ನೋ ದಿ ಕುತುಬ್ ಮಿನಾರ್ is a World Heritage Site and the tallest building made up of bricks. It has 5 stories and 379 stairs ಅಂತ ಇದೆ. ಅಂದರೆ ಕುತುಬ್ ಮಿನಾರು ಒಟ್ಟು 5 ಮಹಡಿಗಳಿದೆ ಮತ್ತು 379 ಮೆಟ್ಲುಗಳಿವೆ. ಸೊ ಅರ್ಲಿಯರ್ ಪೀಪಲ್ ಮೇಡ್ ಬಿಲ್ಡಿಂಗ್ಸ್ ವಿತ್ ಕ್ಲೇ ಬ್ರಿಕ್ಸ್, ಸ್ಟೋನ್ ಬ್ಲಾಕ್ಸ್ ಆರ್ ವುಡ್. ಟುಡೇ ವಿ ಆಲ್ಸೋ ಯೂಸ್ ಕಾಂಕ್ರೀಟ್ ಬ್ಲಾಕ್ಸ್, ಹಾಲೋ ಬ್ಲಾಕ್ಸ್ ಎಟ್ಸೆಟ್ರಾ. ವಾಟ್ ಈಸ್ ಕಾಮನ್ ಟು ಆಲ್ ದೀಸ್ ಬ್ರಿಕ್ಸ್? ಸೊ ಈ ನೋಡಿ, ಈ ಇಟ್ಕೆಗಳಲ್ಲಿ ಏನು ಕಾಮನ್ ಇದೆ? ಸೊ ಏನು ಕಾಮನ್ ಇದೆ ಅಂತ ಹೇಳ್ಬೋದು ಅಂದರೆ, ನಾವು ಇಲ್ಲಿ ಎಲ್ಲದು ನೋಡಿ, ಎಲ್ಲ ಫೇಸಸ್ಗಳು ನಮಗೆ ಯಾವ ಶೇಪಲ್ಲಿ ಕಾಣಿಸ್ತಿದೆ? ನಮಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಣಿಸ್ತಿದೆ, ಹೌದಲ್ವಾ? ಸೊ ಈಗ ಇಷ್ಟನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಉಳಿದ ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.